ಕಡಲಾಲೆಗಳು ಪುಸ್ತಕ ಬಿಡುಗಡೆಯ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದವರು ನನ್ನ ಪ್ರಿಯ ಶಿಷ್ಯ ಮಿತ್ರ ಶ್ರೀ ವಿದ್ಯಾಧರ ಪಾಟೀಲ್ ಅವರೇ ಹಾಗೂ ಕವಿ ಕಡಲಾಲೆಗಳ ಕವಿ ಅಶೋಕ್ ಪಾಟೀಲ್ ಅವರೇ, ಹಿರಿಯರಾದ ಹಿರಿಗೌಡ್ರೆ ಹಾಗೂ ಮಲ್ಗೌರವರೇ, ಎಲ್ಲ ಸಹೋದರ ಸಹೋದರಿಯರೇ, ಪುಸ್ತಕ ಬಿಡುಗಡೆ. ಈ ಪುಸ್ತಕದಲ್ಲಿರುವ ಕವನಗಳು ಮೊದಲೇ ಕವಿ ಹೃದಯದಿಂದ ಬಿಡುಗಡೆಯಾಗಿಬಿಟ್ಟಿವೆ. ಇಲ್ಲಿ ಕಡಲಾಲೆಗಳು ಅಂತೇಳಿ ಚಿತ್ರ ಕೊಟ್ಟಿದ್ದಾರೆ. ಸಮುದ್ರ, ಅಲ್ಲಿ ತೆರೆಗಳು, ಆ ಸಮುದ್ರದ ಮಧ್ಯದಲ್ಲಿ ನಲ್ಲನಲ್ಲೆಯರು ನಾವೆಯಲ್ಲಿ ಪ್ರಯಾಣಿಸುತ್ತಲಿದ್ದಾರೆ. ಇದು ಈ ಸಂಕಲನಕ್ಕೆ ಅತ್ಯಂತ ಔಚಿತ್ಯಪೂರ್ಣವಾದ ಶೀರ್ಷಿಕೆಯೂ ಹೌದು, ಚಿತ್ರವೂ ಹೌದು. ಇಲ್ಲಿ 43 ಕವನಗಳಿವೆ. ಇದು ಅಚ್ಚ ಕನ್ನಡ ಶೀರ್ಷಿಕೆ. ಕಡಲ ಅಲೆಗಳು, ಸಾಗರ ತರಂಗಗಳು ಸಂಸ್ಕೃತ ಆದರೆ ಕಡಲ ಅಲೆಗಳು ಕನ್ನಡ. ಅಚ್ಚ ಕನ್ನಡದ ಶೀರ್ಷಿಕೆ ನೀಡಿದ್ದು ನನಗೆ ಬಹಳ ಸಂತೋಷವೆನಿಸಿದೆ. ಈ ಕವಿ ಹೃದಯ ಸಮುದ್ರದಲ್ಲಿ ಎದ್ದ ಭಾವತರಂಗಗಳೇ ಅಕ್ಷರ ರೂಪ ಕೊಟ್ಟಾಗ ಕವನಗಳಾಗುತ್ತವೆ. ಕವಿಯ ಹೃದಯ ಸಮುದ್ರದಲ್ಲಿ ಎದ್ದಂಥ ಭಾವದ ತೆರೆಗಳು, ತರಂಗಗಳು, ಅವುಗಳನ್ನು ಅಕ್ಷರ ರೂಪದಲ್ಲಿ ಕೊಟ್ಟಿದ್ದಾರೆ. ಅವು ಕವನಗಳಾಗಿ ರೂಪಿತವಾಗಿವೆ. ಹೀಗೆ ಕಡಲ ಅಲೆಗಳು ತುಂಬ ಔಚಿತ್ಯಪೂರ್ಣವಾದ ಶೀರ್ಷಿಕೆ. ಸಾಮಾನ್ಯವಾಗಿ ಇಲ್ಲಿಯ ಕವನಗಳು ಪ್ರೇಮ ಗೀತೆಗಳು. ನೋಡಿ, ಮಧ್ಯ ವಯಸ್ಸಿನ ವ್ಯಕ್ತಿಯೊಬ್ಬ ಯುವ ಕವಿ ಬರೆಯುವಂತೆ ಪ್ರೇಮ ಗೀತೆಗಳನ್ನು ಬರೆದಿದ್ದಾರೆ ಅಂದರೆ ಆಶ್ಚರ್ಯ. ಯಾಕಂದ್ರೆ ಹಿಂದಿನ ಜನ ತಕ್ಕೊಂಡು ಬರೀತಾರೆ. ಕವಿಗೆ ವಯಸ್ಸಿನ ಭೇದ ಇಲ್ಲ, ಸಾಹಿತ್ಯಕ್ಕೆ ವಯಸ್ಸು ಲೇಖ ಭೇದ ಇಲ್ಲ, ಹೆಣ್ಣು ಗಂಡು ಯಾವ ಭೇದವೂ ಇಲ್ಲ. ಮನಸ್ಸಿನ